ಪಪ್ಪಿ ಹಾಯ್ ಬಾಯ್. ಮೊದಲು ಬ್ಯೂಟಿ ಪಾರ್ಲರ್ಗಿಂತ 3000 ಕೊಡಿ, ಆಮೇಲೆ ಬಾಯ್ ಹೇಳಿ. ಗುಡ್ ಮಾರ್ನಿಂಗ್ ಕಣ ಪಾಂಡ್ರಂಗ. ಬೆಂಕಿ ಬಿತ್ತು ನಿನ್ನ ಗುಡ್ ಮಾರ್ನಿಂಗ್. ತಿಂಗಳ ಆಗ್ತಿದ್ದಂಗೆ ಬಟವಾಡೆ ದಿನನ ನಾವು ನಿಮ್ಗೆ ನೆನಪಿಸ್ಬೇಕಾ? ತಿಂಗಳಾಗ್ತಿದ್ದಂಗೆ ದುಡ್ಡು ಬೇಕು ಅಂತ ಒಳ್ಳೆ ಕಾಗೆಗಳ ತರ ಬಂದು ನಿಂತ್ಕೋತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಆಗಲ್ವೇನ್ರ? ನೀನು ಕೊಡೋದನ್ನ ಕೊಟ್ಬಿಟ್ರೆ ನಾವು ಕಾಗೆಗಳ ತರ ಪುರ್ರ ಅಂತ ಹಾರ್ಕೊಂಡು ಹೋಗ್ತೀವಿ. ಹೋಗ್ತು. ರಂಗಮ್ಮ ಬಂದ್ರ ತಮ್ಮದೇ ಡಿಮಾಂಡ್ಸ್. ನಿಮ್ಮ ಅಪ್ಪನ ಫೋಟೋಗೆ ಒಂದು ಫುಟ್ ಲೈಟ್ ಹಾಕಿಸ್ಬೇಕು ಅಂತ ನಾನು ವರ್ಷದಿಂದ ಕೇಳ್ತಾ ಇದ್ದೀನಿ. ಒಂದು 10 ರೂಪಾಯಿ ಕೊಡಕ್ ಆಗಲ್ವೇನ ನಿನ್ ಕೈಲಿ? ನೀನ್ ಬಂದ ನಿಂದ ಅದೇನು ಅಂತ ಹೇಳು ಸಾಯಿ. ನನಗೆ ಅಂತ ನಾನೇನು ಕೇಳ್ತಾ ಇಲ್ಲ. ದಿನಸಿಗೆ ಒಂದು 6000 ರೂಪಾಯಿ ಕೊಡಿ, ಇನ್ನೊಂದು ತಿಂಗಳವರೆಗೂ ನಿಮ್ ಹತ್ರನೂ ಬರಲ್ಲ. ಒಂದು ತಿಂಗಳಿಂದ ₹1 ಲೆಕ್ಕ ಮಿಸ್ ಆಗಿದೆ ಅಂತ ನಾನಿಲ್ಲಿ ಒದ್ದಾಡ್ಕೊಂಡು ಕೂತಿದ್ದೀನಿ. ಬಂದು ಬರೀ ನಿಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ರಲ್ಲ, ಕಳೆದೋಗಿರೋ ಆ ₹1 ಲೆಕ್ಕ ಸಿಕ್ಕೋವರೆಗೂ ಯಾರಿಗೂ ಒಂದು ದಮ್ಮಡಿನೂ ಕೊಡಲ್ಲ. ಗೇಟ್ ಔಟ್. ನಿಮ್ ಮನೆಗ್ ಬಂಗಾರ ಸುರಿತ ಧರ್ಮ ಮಾಡಿ ತಾಯೇ. ಅಮ್ಮ ಕಳೆದೋಗಿರೋ ₹1 ಲೆಕ್ಕ ಸಿಗ್ತಾ ಇಲ್ಲ ಅಂತ ನಾನು 1 ತಿಂಗಳಿಂದ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ನೀನ್ ಭಿಕ್ಷೆ ಬೇಡದಕ್ಕಂತ ಬಂದಿದ್ಯಲ್ಲ, ಹೋಗೋ. ಭಿಕ್ಷೆ ಹಾಕಕ್ ನಿಮ್ ಹತ್ರ ದುಡ್ಡಿಲ್ವಾ? ಇಲ್ಲ ಅಂತಾನೆ ತಿಳ್ಕೊಳ. ಏನು ಈಗ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡು ನನ್ನ ಜೊತೆ ಬಂದ್ಬಿಡಿ. ನಾನು ಯಾರು ಅಂತ ಗೊತ್ತಾನೆ? ಇಬ್ಬರಂಗಿ ಬರುತ್ತಲ್ಲ, ಬೆರಗಿ ಅದೇ ಹಿಂದೆ ಒಂದು ತೂತು ಮುಂದೆ ಒಂದು ತೂತು, ಅದಕ್ಕೆ ಎಡಗೈಯಿಂದ ಮದ್ದನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ ಗುಂಡನ್ನು ಢಮಾರೆಂದು ಸಿಡಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚಂಡಾಡದ ವಂಶದ ಮಗ ನಾನು. ಅಲ್ಯೂಮಿನಿಯಂ ತಟ್ಟೆ ಹಿಡ್ಕೊಂಡು ನಿನ್ನಿಂದ ಭಿಕ್ಷೆ ಬಿಡಕ್ ಬರಲೇನ? ಹೋಗೋ. ಸ್ವಾಮಿ, ₹1 ಭಿಕ್ಷೆ ಹಾಕಿ ಅಂದ್ರೆ ಇಲ್ಲ ಅಂತಿದಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಕಡಿದ್ರೆ ಒಂದು 400 ಜನಕ್ಕೆ ಊಟ ಆಗೋ ತರ ಇದೆಯಾ? ನೀನು ಭಿಕ್ಷೆ ಬೆಡ್ಕೊಂಡು ತಿಂತಾ ಇದೆಯಲ್ಲ, ನಿನ್ನ ಜನಕ್ಕೆ ನಾಚಿಕೆ ಆಗಲ್ವೇನ? ನೋಡಿ, ನಾನ್ ಮೆಡಿಕಲ್ ಟೆಸ್ಟ್ ಬಂದಿಲ್ಲ, ಭಿಕ್ಷೆ ಬೇಡಕ್ ಬಂದಿರೋದು. ಇದ್ರೆ ಹಾಕಿಲ್ಲ ಒಳಗೋಗಿ ಬಾಕ್ಲಾಕಳಿ. ನನ್ನ ಮನೆ, ನನ್ನ ಬಾಗ್ಲು, ನಾನು ತಕ್ಕಂಡಾರ ಇರ್ತೀನಿ, ಮುಚ್ಕೊಂಡಾರ ಇರ್ತೀನಿ. ಅದನ್ನ ಕಟ್ಕೊಂಡು ನಿನಗೆ ಹೋಗೋ. ಹೋಗೋ. ಭಿಕ್ಷೆ ಹಾಕೋ ಯೋಗ್ತಾ ಇಲ್ದೆ ಹೋದ್ರು ಮಾತ್ ಏನ್ ಕಡಿಮೆ ಇಲ್ಲ. ನೋಡೋಣ, ನೀನ್ ಹಿಂಗೆ ಮಾತಾಡ್ತಾ ಇದ್ರ ನಿನ್ ತಟ್ಟೆನೆ ಕಿತ್ಕೊಂಡು ಮಕ್ ಕೊಡ್ಬಿಡ್ತೀನಿ. ಮುಂದಕ್ಕೆ ಹೋಗಪ್ಪ. ರೇ ಸ್ವಾಮಿ, ನಾನೇನಾದ್ರು ನಿಮ್ ತಾವ್ ಬಂದ್ಬಿಟ್ಟು ಸ್ವಾಮಿ ಅಯ್ಯ ಅಪ್ಪ ಭಿಕ್ಷೆ ಹಾಕೊಂತ ಕೇಳದ್ನ ಹೆಂಗ್ರಿ ನೀವು ಮುಂದಕ್ಕೆ ಹೋಗುವಂದ್ರಿ? ಅಲ್ಲ, ನೀನು ಕೇಳಬಹುದೇನೋ ಅಂದ್ಕೊಂಡು ನಾವು ಆತರ ಏನ್ ನೀವ್ ಅನ್ಕೊಂಬಿಟ್ರೆ ಆಗೋಯ್ತಾ? ರೇ ಸ್ವಾಮಿ, ನಾವು ಅವ್ರ ಮಕ್ಕ ಅವ್ರ ಯೋಗ್ಯತೆ ನೋಡ್ಕೊಂಡೆ ಭಿಕ್ಷೆ ಬೇಡೋದು. ಅದಂಗ್ರಿ ನೀವು ಮುಂದಕ್ಕೆ ಹೋಗುವಂದ್ರಿ? ಈ ರಸ್ತೆನಲ್ಲಿ ನಂಗೆ ಅವಮಾನ ಮಾಡ್ಬೇಕು ಅಂತಿದ್ರೇನ್ರಿ? ಭಿಕ್ಷೆ ಬೇಡ್ಕೊಂಡು ಚಿನ್ನವಾಗ ಆಗದೆ ಇರೋ ಅವಮಾನ ಏಕಾಏಕಿ ಈಗ ಆಗೋಯ್ತಾನೆ ನಿನಗೆ? ಮಾತು ಬೆಳೆಸ್ಬೇಡಿ ನೀವು. ಅಲ್ರಿ, ಮುಂದಕ್ಕೆ ಹೋಗೋ ಅನ್ನೋದಕ್ಕೆ ಈ ರಸ್ತೆ ನಿಮ್ಮ ಅಪ್ಪಂದ. ನೋಡ, ನೀನು ಅಲ್ಲಿವರೆಗೂ ಬಂದೆ ಅಂದ್ರೆ ನಾನು ನಿನಗೆ ಇಲ್ಲೇ ಒಂದು ಗತಿ ಕಾಣಿಸ್ಬಿಡ್ತೀನಿ. ಬಿಟ್ಟಾದ್ರೆ ತಲೆ ತಪ್ಪಲೆ ಆಗ್ಬಿಡ್ಬೇಕು. ₹1 ಯಾಕೋ ಯೋಗ್ಯತೆ ಇಲ್ಲ, ನನ್ನೇ ಮುಂದಕ್ಕೆ ಹೋಗು ಅಂತೀರನ್ರಿ? ರೇ, ಈ ರಂಗ ಈ ಶಾಪ ನಿಮಗ್ ತಡ್ತಾ ಇರಕ್ಕಿಲ್ಲ ಕಣ್ರಿ. ಒಂದಲ್ಲ ಒಂದ್ ದಿವ್ಸ ಮಟ್ಟ ಮಧ್ಯಾಹ್ನ ಶನಿವಾರ ಶನಿ ನಿಮ್ ಎಗ್ಲೇರ್ತು ಅಂದ್ರೆ ಅಯ್ಯ ಅಪ್ಪ ಅಣ್ಣ ಅಂತ ಭಿಕ್ಷೆ ಬೆಡ್ಕೊ ಬರ್ಬೇಕು ನಂತವನೇ. ಪಾರ್ಟಿ ಬರೋವರೆಗೂ ಮನೆಗೆ ಹೋಗಂಗಿಲ್ಲ, ಈ ಜಾಗ ಬಿಟ್ಟು ಕರ್ಲಂಗಿಲ್ಲ. ಇವತ್ತು ನಮಗೆ ಈ ಬನ್ನೇ ಗತಿ. ಶಿವಾಯ ನಮ. ಬಂದು ತಿಂತಾ ಇದ್ಯಾ? ಅದನ್ನ ನಮ್ಮ ನಾಯಿ ಮುಸ್ ನೋಡಲ್ಲ. ಯಾವ ತೊಟ್ಟಿಯಿಂದ ಆಯ್ಕೊಂಬಂದೆ? ತೆಪ್ಪಕ್ ತಿಂದ ನೀನು, ಇಲ್ಲಾಂದ್ರೆ ನಾನು ನನ್ನ ಇನ್ನೊಂದು ಮುಖ ನಿನಗೆ ತೋರಿಸ್ಬೇಕಾಗತ್ತೆ. ಈಗಿರೋ ಮುಖನೇ ನೋಡಕ್ಕಾಯ್ತಿಲ್ಲ, ಇನ್ನೊಂದು ಮುಖ ತೋರಿಸಿಯ? ತಿಂದ್ರೆ ಹಿಂಗ್ ತಿನ್ಬೇಕು ನೋಡು. ಕೇಸರಿ ಬಾತು, ಉಪ್ಪಿಟ್ಟು, ಮಸಾಲೆ ದೋಸೆ, ಪೂರಿ, ಮೈಸೂರು ಪಾಕು. ನಿಂಗೊಂಚೂರು ಮುರ್ಕೊಡ್ಲಾ? ಬೇಕಾಗಿಲ್ಲ, ನನ್ನ ಹತ್ರ ಬಂದಿದೆ, ಅದನ್ನ ತಿನ್ಕೋತೀನಿ. ಅದು ಸರಿ ಬಿಡು. ಕಿತ್ತೋಗಿರೋ ಬಂದು ತಿನ್ಬೇಕು ಅಂತ ನೀನ್ ಹಣೆನಲ್ಲಿ ಬರ್ದಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ತಿನ್ಸಾಯ್. ನನ್ನ ಲೆವೆಲ್ ಏನೋ ನಿನ್ನ ಲೆವೆಲ್ ಏನೋ. ಸುಮ್ಮನೆ ತಿಂತಾ ಇದೆಯಾ, ತಿಂದ್ಬಿಟ್ಟು ತೆಪ್ಪ ಗೆದ್ದೋಗು. ನನ್ನನ್ನು ಯಾರು ಅನ್ಕೊಂಡಿದ್ಯಾ? ಭಿಕ್ಷುಕರ ಸಂಘದ ಫೌಂಡರ್ ಮೆಂಬರು. ನನ್ನನ್ನು ಇಲ್ಲಿ ಕುತ್ಕೋಬೇಡ. ನೀನ್ ಯಾರು? ಇದು ಸರ್ಕಾರಿ ಜಾಗ. ನಾನೇನಾರು ನಿನ್ ಕೇಳದ್ನ ಇಲ್ಲಾಕ್ ಕೂತಿದ್ಯಾ ಅಂತ? ಅಯ್ಯ, ತೆಪ್ಪಿಗೆ ತಿಂದೆದ್ದೇಳು.
ಕಾರ್ಪೊರೇಷನ್ ವಾಟರ್ ಅಲ್ಲ ಅಮ್ಮ, ಮಿನರಲ್ ವಾಟ್ರು. ಅದು ಕಂಡವ್ರ ದುಡ್ಡಲ್ಲಿ ತಂದು ತಿಂತಾ ಇದೀಯ ನೋಡು, ಅದಕ್ಕೆ ಕೊಬ್ಬಿರೋದು ಸಹಜ ಬಿಡು. ಯೋ ಇದನ್ನೇನ್ ಕೇವಲ ಅನ್ಕೋಬೇಡ ನೀನು. ಭಿಕ್ಷೆ ಬೇಡದಕ್ಕೂ ಪುಣ್ಯ ಮಾಡಿರ್ಬೇಕು. ಈಶ್ವರನೇ ಭಿಕ್ಷೆ ಎತ್ತವನೆ, ನಾವು ಆ ಟೈಪು, ಗೊತ್ತಾಯ್ತಾ? ಎತ್ತೋದು ಭಿಕ್ಷೆ ಆದ್ರೂ ಇಂಥ ಮಾತುಗಳಿಗೇನು ನಿನ್ನ ಹತ್ರ ಕಡಿಮೆ ಇಲ್ಲ ನೋಡ. ಯೋ ನಾವು ಭಿಕ್ಷೆ ಎತ್ತಿರೋ ದಿನ ಸ್ವೀಟು ಖಾರ ಅದು ಇದು ಅಂತ ವೆರೈಟಿ ತಿನ್ಬಿಟ್ಟು ಸುಖವಾಗಿ ನಿದ್ದೆ ಮಾಡ್ತೀವಿ. ಆದ್ರೆ ನೀನು ₹1 ಕಳೆದೋದ್ರೆ ಹುಡ್ಕೋದಕ್ಕೆ ತಿಂಗಳಾನ್ಗಟ್ಲೆ ಟೈಮ್ ವೇಸ್ಟ್ ಮಾಡ್ತೀಯಲ್ಲ. ಓ ನಿಂದು ಒಂದು ಜನ್ಮನ. ಮೊದಲು ತಿಂದೆದಗು. ನೀನ್ ಕೆಟ್ಟ ಕಣ್ಣೇನಾದ್ರು ಇದ್ರ ಮೇಲೆಲ್ಲ ಬಿದ್ರೆ ನನಗೆ ಒಟ್ಟು ನೋವು ಬರ್ತದೆ. ಚಂಪಾ, ಅದ್ಯಾವನೋ ಭಿಕ್ಷುಕ ಪದೇ ಪದೇ ನನ್ನ ಮಗನ ಹತ್ರ ಜಗಳ ಆಡ್ತಾನಲ್ಲ, ಯಾಕೆ? ಸುಮ್ನೆ ಇರ್ಲಾರ್ದೆ ಯಜಮಾನ್ರು ಏನು ಬೈದಿದ್ದಾರೆ, ಅದಕ್ಕೆ ಆ ಭಿಕ್ಷುಕ ಬೇಕು ಅಂತ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರ್ತಿದ್ದಾನೆ. ಇದಕ್ಕೆ ಯಾಕೆ ಭಿಕ್ಷುಕನ ಹತ್ರ ಜಗಳ ಆಡ್ಬೇಕು? ಮನೇಲಿ ಏನಿದೆಯೋ ಅದನ್ನ ಹಾಕಿದ್ರೆ ಆಯ್ತಪ್ಪ. ನಾನ್ ಹಾಕೋದಕ್ಕೆ ರೆಡಿ ಅತ್ತೆ, ಆದ್ರೆ ನಿಮ್ ಮಗ ಬಿಡ್ಬೇಕಲ್ಲ. ಯಾವಾಗ ತಾಯೇ ಭಿಕ್ಷೆ ಹಾಕ್ರಮ್ಮ, ನಿಮ್ಗೆ ಒಳ್ಳೇದಾಯ್ತದೆ. ಅವನೇ ಬಂದ ಅಂತ ಕಾಣಿಸುತ್ತೆ. ಏನಾದ್ರೂ ಇದ್ಲೇ ಹಾಕೋಗು. ನಿಮಿಷ ನಿಂತ್ಕ. ಅಮ್ಮ ಬಿಸಿ ಚಪಾತಿ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಭಿಕ್ಷುಕನಿಗೆ ಹಾಕಕ್ಕೆ ಏನು ಬೇಕಾಗಿಲ್ಲ, ತಗೊಂಡೋಗಿ ಒಳಗಡೆ ಇಡು. ಅಯ್ಯೋ ನಾನಿಂದ ಕೂಗ್ತಾ ಇದ್ದಾನೆ. ಅವ್ನು ಕೂಕೋತಾನೆ, ನೀನ್ ತಗೊಂಡೋಗಿ ಕೊಟ್ಬಿಡು. ಇಡು ಅಂದ್ರೆ ಇಡ್ತಾ ಇರ್ಬೇಕು ಅಷ್ಟೇನೆ. 2 ಚಪಾತಿ ಹಾಕಿದ್ರೆ ಏನಾಗುತ್ತೆ? ಈಗ ಅವ್ನು ಚಪಾತಿ ಹಾಕಿದ ತಕ್ಷಣ ಪಲ್ಯ ಬೇಕು, ಚಟ್ನಿ ಬೇಕು, 2 ಮಿಳ್ಳೆ ತುಪ್ಪ ಬಿಡಿ ಅಂತಾನೆ. ಬಿಟ್ಕೊಂಡು ಕೂಕೋತೀಯನೆ, ಎತ್ತಿಡು, ಆಮೇಲೆ ನಾನೇ ತಿಂದು ಮುಗಿಸ್ತೇನೆ. ಹೋಗು. ಅಮ್ಮ ತಾಯೇ ಒಟ್ಟು ಸಿದ್ಧ ಭಿಕ್ಷೆ ಹಾಕವಾ. ಏ ಮಗನೇ, ಭಿಕ್ಷುಕರು ಮನೆ ಮುಂದೆ ಬಡ್ಕೊಂಡ್ರೆ ಮನೆಗೆ ಒಳ್ಳೇದಾಗಲ್ಲ ಕಣೋ. 2 ಚಪಾತಿ ತಾನೇ ಹಾಕಿ ಬಿಡ. ಮಾತೋಸಿದಂಗಮ್ಮ, ಬರೀ 2 ಚಪಾತಿ ಅಂತ ಹೇಳ್ತಾ ಇದ್ರಲ್ಲ, ಆ 2 ಚಪಾತಿ ಮಾಡೋದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಯಾವತ್ತಾದ್ರೂ ಲೆಕ್ಕ ಹಾಕಿದ್ರೇನ್ರಿ ನೀವು? ನೋಡಿ, ಆ ಚಪಾತಿನ ಮಾಡೋದಕ್ಕಿಂತ ಮೊದಲು ಗೋಧಿನ ನಾವು ಅಂಗಡಿಯಿಂದ ಕೊಂಡುಕೊಂಡು ಬರಬೇಕು. ಅದನ್ನ ಬೀಸಿ ಹಿಟ್ಟು ಅಂತ ಮಾಡಿಸ್ಬೇಕು. ಆಮೇಲೆ ತಂದು ಅದನ್ನು ಚೆನ್ನಾಗಿ ಕಲಸಿ ನಾದಬೇಕು. ಆಮೇಲೆ ಒಂದು ಗ್ಯಾಸ್ ಸ್ಟವ್ನ ಹಚ್ಬಿಟ್ಟು ಹೆಂಚು ಮೇಲೆ ಹಾಕಿ ಸುಡಬೇಕು. ಅದಕ್ಕೆ ಎಣ್ಣೆ ಸುರಿಬೇಕು. ಒಂದೊಂದು ಚಪಾತಿಗೆ ಏನಿಲ್ಲ ಅಂದ್ರೆ ದರಿದ್ರಕ್ಕೆ ₹10 ಖರ್ಚು ಬೀಳುತ್ತೆ. ಅಂಥದ್ರಲ್ಲಿ 2 ಚಪಾತಿ ಹಾಕಬೇಕು ಅಂತ ಹೊರಟಿದ್ದಾಳಲ್ಲ, ₹20 ಆಯ್ತು ಕಣ್ರಿ. ಒಂದು ದಿನಕ್ಕೆ ₹20, ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿದ್ರೇನ್ರಿ ನೀವು? ಈಗ ನಾವ್ ಏನಾದ್ರೂ ಹಾಕೋರ್ಗು ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ. ಯಾಕೆ ಹೋಗಲ್ಲ? ಯಾವ ತರ ಕಳಿಸ್ತೀನಿ ಅಂತ ನೀನೇ ನೋಡ್ತಾ ಇರು. ನೀನು ಬಡ್ಕೋಬೇಡ, ನಿಲ್ ತಗ 8 ಹಬ್ಬ ಮಾಡ್ಕೋ ಹೋಗ. 8 ಹಬ್ಬನ ಯಾವ ಹಬ್ಬ ಮಾಡಕ್ಕಾಯ್ತದೆ? ತಡಿ, ನಿನ್ನ ಹೆಂಡ್ರನ್ನೇ ಕೇಳ್ತೀನಿ. ಏನವ್ವ 8 ಯಾವ ಹಬ್ಬ ಮಾಡ್ಲಿ? ನಾನು ಇನ್ನೂ ಇದ್ನ ಮದ್ವೆ ಆಗಿಲ್ಲ. ನಮ್ಮನೆ ವಿಷಯ ಅವನ ಮುಂದೆ ನೀನೇನು ಹೇಳೋದು? ತೆಪ್ಪಗೆ ನಿಂತ್ಕ. ಅಲ್ಲ 8 ಬಿಸಾಕ್ಬಿಟ್ಟು ಹಬ್ಬ ಮಾಡ್ಕೋ ಅಂತೀಯಲ್ಲ, ಏನ್ ಯುಗಾದಿ ಮಾಡ್ಕೊಳ್ಳ, ದೀಪಾವಳಿ ಮಾಡ್ಕೊಳ್ಳ? ಲಬ 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 ಅಂತ ಬಾಯಿ ಪಡ್ಕೊಂಡು ಕಾಮನಬ್ಬ ಮಾಡ್ಕೋಬೇಕಾಯ್ತದಷ್ಟೇ. ಅಪ್ಪ ಏನೇನೋ ಮಾತಾಡಬೇಡ. ನನ್ನ ಮಗ ಇದುವರೆಗೂ ಯಾರಿಗೂ ಏನು ಕೈ ಎತ್ತಿ ಕೊಟ್ಟವನಲ್ಲ. ನಿನಗಿಷ್ಟು ಮಾತ್ರ ಕೊಟ್ಟಿದ್ದಾನಲ್ಲ, ತಗೊಂಡು ಹೋಗಪ್ಪ. ಅಯ್ಯ ಏನಮ್ಮ ನೀನು ನಿನ್ ಮಗ ಆಡ್ದಂಗೆ ಆಡ್ತೀಯಲ್ಲ. ಅಲ್ಲ ನಾವು ಭಿಕ್ಷೆ ಬೇಡೋದು ಯಾಕೆ? ಹೊಟ್ಟೆ ತುಂಬಿಸ್ಕೊಳಕ್ಕೆ. ನಿಮ್ಮಂಗೆನೆ ನಮಗೂ ಹೊಟ್ಟೆ ಇರೋದು. ಅಲ್ಲ ಈ 50 ಪೈಸಕ್ಕೆ ನಾನು ಏನ್ ತಗೊಳ್ಳಿ? ಕಾಫಿ ಬರ್ತದ, ಟೀ ಬರ್ತದ? ಏನು ಬರಕಿಲ್ಲ. ಏನು ಯಜಮಾನ್ರೆ, ಅವ್ನು ಹೇಳೋದ್ರಲ್ಲೂ ನ್ಯಾಯ ಇದೆ. ನೀನ್ ಸ್ವಲ್ಪ ತೆಪ್ಪಗೆ ನಿಂತ್ಕೋ. ನೀನು 8 ಬೆಲೆನೇ ಇಲ್ವಾ? 8 ಕೊಟ್ರೆ ಚಾಕ್ಲೇಟೋ ಪೆಪ್ಪರ್ಮೆಂಟೋ ಕೊಡ್ತಾರೆ. ಅದನ್ನ ಚೀಪ್ಕೊಂಡು ಕೂತ್ಕೊಳಕ್ ನಾನೇನು ಎಳೆ ಮಗುನ? ಹೊಟ್ಟೆ ತುಂಬಂತದ್ ಏನ್ ಬರ್ತದೆ ಅಂತ ನಾ ಕೇಳಿದ್ದು. ರಜಾ ಇದ್ದೇ ತರ ಒಂದ್ 10 ಮನೆ ಸುತ್ತಾಡು. ಒಂದೊಂದು ಮನೆಗೂ 8 ಅಂದ್ರೆ ಎಷ್ಟಾಯ್ತು? ಸಾಕ್ ಸುಮ್ನರಯ್ಯ. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನೀನೇ 8 ಆಗ್ತೀಯ. ಇದನ್ನ ನೋಡಿದವ್ರು ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ? 4 ಆಣಿ, 20 ಪೈಸಾ, 10 ಪೈಸಾ, 5 ಪೈಸಾ, 2 ಪೈಸಾ, 1 ಪೈಸಾ ಹಾಕಕ್ ಬರ್ತಾರೆ. ನಿನ್ನಂತ ಒಬ್ಬ ಜಿಪ್ನ ಪ್ರತಿ ರಸ್ತೆಲೂ ಒಬ್ಬೊಬ್ಬ ಇದು ಬಿಟ್ರೆ ಆ ರಸ್ತೆನ ಎಕ್ಕುಟ್ಟು ಹೋಗ್ಬಿಡ್ತದೆ. ಯೋ ನಾನು ಗದ್ಗೆಟ್ ಭಿಕ್ಷೆ ಪಡಕ್ ಬಂದಿಲ್ಲ, ಕುಲ್ಕಸ್ಬು ಬಿಡಬಾರ್ದು ಅಂತ ಬಂದಿರೋದು. ಬೇಕಾದ್ರೆ ನೋಡು 4,000 ರೂಪಾಯಿ ಐತೆ, ನೀಗೊಂದು 1,000 ರೂಪಾಯಿ ಹಾಕಲ್ಲ?
ಯು ಬ್ಲಡಿ ಬೆಕ್ಕರ್ ನನ್ನ ಮಗನೇ, ಭಿಕ್ಷುಕ ನನ್ನ ಮಗನೇ, ಸಾವಿರಾರು ರೂಪಾಯಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಭಿಕ್ಷುಕರ ತರ ನಾಟಕ ಮಾಡ್ತೀನೋ, ಭಿಕ್ಷೆ ಮಾಡ್ತೀಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವೇನೋ? ಅಭಿ ಹೋಗಿ ಹೋಗಿ ಬೆಗ್ಗರ್ ಜೊತೆ ಜಗಳ ಮಾಡ್ತಿದಾರಲ್ಲ, ನಿಮ್ಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಸುಮ್ಮನೆ ರೇ, ಕೈನಲ್ಲಿ ಸಾವಿರಾರು ರೂಪಾಯಿ ಹಿಡ್ಕೊಂಡು ನನ್ನ ಹತ್ರನೇ ಭಿಕ್ಷೆ ಬೇಡದಕ್ಕೆ ಅಂತ ಬಂದಿದ್ದಾನಲ್ಲ, ಇಂಥವನಿಗೆ ನಾನು ಭಿಕ್ಷೆ ಹಾಕಬೇಕೇನ್ರಿ? ಏ ಒಡ್ಡಲ್ಲ ಒಗ್ಗಲ್ಲು. ಅಯ್ಯೋ ಅಪ್ಪ ಸಮಯ, ನೀನು 1 ರೂಪಾಯಿನಾರ ಭಿಕ್ಷೆ ಹಾಕ್ಬೇಕು. ಅಲ್ಲಿ ಗಂಟ ನಾನು ಈ ಜಾಗ ಬಿಟ್ಟು ಕಟ್ಟಾಕಿಲ್ಲ. ಈಗ ತೆಪ್ಪಗೆ ಹೋಗ್ಲಿಲ್ಲ ಅಂದ್ರೆ 2 ಬಿಟ್ಟು ಕಳಿಸ್ಬೇಕಾಗತ್ತೆ. ಅದೇನ್ ಮಾಡ್ತೀಯ ಮಾಡು ನೋಡವ. ಬೇಡ್ಕೊಂಬಂದಿ ದುಡ್ಡನ್ನೆಲ್ಲ ಬೀದಿಲಿ ಬಿಸಾಕ್ಬಿಟ್ಟಲ್ಲ. ಯೋ ಮರ್ಯಾದೆಗೆ ಇದನ್ನೆಲ್ಲ ಆಯ್ಕೊಟ್ರೆ ಸರಿ, ಇವಾಗ ಚೆನ್ನಾಗಿರಕಿಲ್ಲ ನೋಡು. ನೋಡಪ್ಪ ಅಭಿ, ಯು ಜಸ್ಟ್ ಕೀಪ್ ಕಟ್. ನೋಡಿ, ನೀವು ಜಗಳ ಆಡ್ಬಿಡಿ, ಈ ಮನೆನೆಲ್ಲ ನಾವೇ ಎತ್ಕೊಡ್ತೀವಿ. ಎತ್ಕೊಡೆ. ನಿನಗಾಯ್ತು ಈಗ ಹಬ್ಬ. ಆಯ್ತು ಕಣ, ಈಗ ನೋಡ್ತಾ ಇರು. ಹಲೋ, ನಾನು ರಾಘವಯ್ಯ ಮಾತಾಡ್ತಿರೋದು. ಯಾರು ನಮ್ಮ ಸಂಘದ ಅಧ್ಯಕ್ಷರೇ? ಹೂ ಕಣ್ಲ, ನಾನೇ ಭಿಕ್ಷುಕ ಸಂಘದ ಅಧ್ಯಕ್ಷ ಸಿಂಗಯ್ಯ. ಏನ್ಲಾಯ್ತು? ಅಣ್ಣ ಸಿಂಗಣ್ಣ, ನಾನು ಇಲ್ಲಿ ಯಾವ್ದೋ ಒಂದು ಮನೆಗೆ ಭಿಕ್ಷೆ ಬೇಡವ ಅಂತ ಬಂದಿದ್ದೆ. ಆ ಮನೆ ಯಜಮಾನ ತಟ್ಟೆಲಿರೋ ದುಡ್ಡನ್ನೆಲ್ಲ ಕೆಳಗೆ ಬೀಳಿಸ್ಬಿಟ್ಟು ನಂಗೆ ನಾಯಿ ಹೊಡೆದಾಕ್ಬಿಟ್ಟ. ಯಾವಲ್ಲ ಹಂಗ್ ಮಾಡಿದವನು? ಕೊಡ್ಲ ಅವನ ಕೈಗೆ ಫೋನ್ನ, ಅವ್ನ ರಾಚಾರ ಬಿಡಿಸ್ಬಿಡ್ತೀನಿ. ಆಯ್ತು ಸಿಂಗಣ್ಣ. ಯೋ ನಮ್ ಭಿಕ್ಷುಕರ ಸಂಘದ ಅಧ್ಯಕ್ಷರು ಮಾತಾಡ್ತಾವ್ರೆ, ತಕ್ಕ ಮಾತಾಡು. ಏನು ಡೆಲ್ಲಿನಲ್ಲಿ ಕೂತ್ಕೊಂಡಿರೋ ಹೈಕಮಾಂಡ್, ನಾನು ಮಾತಾಡ್ಬಿಡ್ತೀನಿ. ನಾನು ಯಾಕೋ ಮಾತಾಡ್ಲಿ? ಈಗ ನೀನ್ ಮಾತಾಡ್ಲಿಲ್ಲ ಅಂದ್ರೆ ಈ ತಟ್ಟೆ ನನ್ನ ಮಕ್ಕ ತಟ್ಟ ಬಿಡ್ತೀನಿ ನಂಗೆ. ಅಲ್ಲ, ಏಯ್, ಇನ್ ಸಾವುಕಾರನೇ ಇರ್ಬೋದು, ಎಂತೆಂತ ಸಾವುಕಾರೆಲ್ಲ ಅಂಗಡಿ ಮುಚ್ಕೊಂಡು ತಿರ್ಪೆ ಎತ್ತಕ್ ಹೋಗವ್ರೆ. ಇನ್ನು ದಿಮಾಕ್ ನನ್ನ ಹತ್ರ ನಡೆಯೋದಿಲ್ಲ ಕಣರೇ. ನಮ್ ಸಂಘದ ಮೆಂಬರ್ಗೆ ಅವಮಾನ ಮಾಡಿದ್ಯೇನ್ಲ? ಏಯ್, ಏನ್ಲ ಬಂದೈತಿ ನಿಮ್ ದೊಡ್ಡ ರೋಗ? ನಮ್ ಭಿಕ್ಷುಕರ ಸಂಘದವರೆಲ್ಲ ಬಂದು ನಿಮ್ ಕಾಂದನೆ ಅಟ್ಯಾಕ್ ಮಾಡ್ಬಿಡ್ತದೆ. ಏಯ್, ಒಳ್ಳೆವನ್ ಕೈಗೆ ಫೋನ್ನ. ಅಣ್ಣ ಹೇಳೋಣ, ಕೇಳ್ತೀನಿ ಅಣ್ಣ. ಮೇಡಮ್ ಅವ್ರೆ, ನಿಮ್ಗೆ ಯಾವ ವಂಶ? ಗಲಿ ಗಲಿ. ಗಲಿ ಗಲಿ ಅಲ್ಲ ರೀ, ಗಂಡು ಗಲಿ. ಅಣ್ಣ ಒಬ್ರು ಗಲಿ ಗಲಿ ಅಂತಾರೆ, ಇನ್ನೊಬ್ರು ಗಂಡು ಗಲಿ ಅಂತಾರೆ. ಅವ್ರ ವಂಶ ಯಾವ್ದು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅಣ್ಣ. ಅಣ್ಣ ನಾ ಅಲ್ಲೇ ಬಂದು ಮಾತಾಡ್ತೀನಿ ಅಣ್ಣ. ನಿನಗ್ ಮುಂದೈತೆ ಊರಪ್ಪ ತಡ್ಕ. ಅಯ್ಯೋ ಕೊಡಲ್ಲ ಅಂತ ಹೇಳಿಲ್ವಾ? ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಡಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಿ. ಏನ ನಿನ್ನ ಹೆಂಡತಿಗೆ ಬುದ್ಧಿನೇ ಇಲ್ವಲ್ಲ, ಭಿಕ್ಷುಕರ ಜೊತೆ ಜಗಳ ಆಡ್ತಿದ್ದಾಳಲ್ಲ. ಅದೇನ್ ನೋಡ ಬಾರೋ. ಯಾಕಮ್ಮ ಭಿಕ್ಷುಕರ ಹತ್ರ ಜಗಳ ಮಾಡ್ತಿದ್ಯಾ? ನಾವು ಭಿಕ್ಷುಕರ ಹತ್ರ ಜಗಳ ಮಾಡ್ತಿಲ್ಲಪ್ಪ, ಅವರೇ ನಮ್ಮನ್ನ ಅಟ್ಯಾಕ್ ಮಾಡಿರೋದು. ದೂರ ಹೋಗ. ಏನು ಭಿಕ್ಷುಕರು ಅಂತ ಅವಮಾನ ಮಾಡ್ತಾ ಇದ್ದೀರಾ ನೀವು? ಭಿಕ್ಷೆ ಕೊಡ್ಲಿಲ್ಲ ನೀವು ಸುಮ್ಮನೆ ಬಿಡಲ್ಲ. ಈ ಭಿಕ್ಷುಕರು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ, ನೀನೇ ನಮ್ಮನ್ನ ಕಾಪಾಡ್ಬೇಕು. ಹಾಕಲ್ಲ ಒಗ್ಗಲ್ಲ ಗುಬಲ್. ಭಿಕ್ಷೆ ಹಾಕೋವರೆಗೂ ನಾವ್ ಇಲ್ಲೇ ನಿಂತ್ಕೊಂಡು ಗೇರಾವ್ ಮಾಡ್ತೀವಿ. ನೀನ್ ತಿಪ್ಪರ್ಲಾಗ ಹಾಕೋ, ಒಂದು ದಮ್ಮಡಿನೂ ಹಾಕಲ್ಲ. ಬಾಬಾ, ಭಿಕ್ಷುಕರ ಹತ್ರ ಏನ್ ಗಲಾಟೆ? 100 ರೂಪಾಯಿ ಕೊಟ್ಟು ಕಳ್ಸಿ. 100 ರೂಪಾಯಿ ಒಳ್ಳೆ 100 ಹುಣಸೆ ಬೀಜ ಅನ್ನೋ ತರ ಮಾತಾಡ್ತಿಯಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ. ಇಷ್ಟಕ್ಕೆ ನೀನು ಬಿಡಲ್ವಾ ನಾವು? ನೀನು ಮಾಡಿರೋ ಅವಮಾನಕ್ಕೆ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರೋ. ಅವತ್ತೇ ಹೇಳ್ದೆ ಬೆಗ್ಗರ್ಸ್ನ ಎದುರಾಕೊಳಕ್ ಹೋಗ್ಬೇಡಿ ಅಂತ. ನನ್ನ ಮಾತಲ್ಲಿ ಕೇಳ್ತೀರಾ? ನನಗಿದೇ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಕಂಡ್ರೆ ಸಾಕು ನೀವೆಲ್ರು, ಅಂದ್ರೆ ಮನೆ ಮಂದಿ ಎಲ್ರು ಎತ್ತರ್ಕಂಡು ಗಡಗಡ ಗಡಗಡ ಅಂತ ನಡಗಿ ಸಾಯ್ತೀರಾ. ಪರಿಸ್ಥಿತಿ ಹಿಂಗಿರುವಾಗ ಯಾಕಷ್ಟು ಒಬ್ಬ ಭಿಕ್ಷುಕ ನನ್ನನ್ನು ಹೆದರ್ಸ್ತಾ ಇದ್ದಾನೆ ಅಂದ್ರೆ ಏನ್ರ ಇದ್ರ ಅರ್ಥ? ಏನು ಯಜಮಾನ್ರೆ, ಅವ್ರಿಗೂ ಒಂದ್ ಸಂಘ ಅಂತ ಇರುತ್ತೆ. ಆ ಭಿಕ್ಷಕ ಏನಾದ್ರೂ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಮನೆ ಮುಂದೆ ಧರಣಿ ಕೂತ್ಕೋತಾರೆ. ಚಪಚಪಲೆ ಹೆಂಗೋ ನಿಮ್ದೊಂದು ಕಾರ್ಮಿಕರ ಸಂಘ ಅಂತ ಇರ್ಬೇಕಲ್ವೇನೆ? ಆ ಸಂಘದ ಮುಖಾಂತರ ನನ್ನ ಮತ್ತು ಭಿಕ್ಷುಕರ ಮಧ್ಯೆ ನೀವೆಲ್ಲ ಸೇರ್ಕೊಂಡು ಯಾಕೆ ಒಂದು ಸಂಧಾನ ಅಂತ ಮಾಡಿಸ್ಬಿಡಬಾರ್ದು? ಭಿಕ್ಷುಕ ಸಂಘನೇ ಬೇರೆ, ಕಾರ್ಮಿಕ ಸಂಘನೇ ಬೇರೆ. ನೀವು ಎರಡಕ್ಕೂ ಸಂಬಂಧ ಕಲ್ಪಿಸ್ಬೇಡಿ. ಉಲ್ಟಾ ಹೊಡೆಯೋದು ಅಂದ್ರೆ ಇದೇನೇನಾ? ನೀವು ಸ್ವಲ್ಪ ಸುಮ್ಮಿರ. ಏನಮ್ಮ ಪಲ್ಲು, ನೀನ್ ಯಾವ್ದೇ ಕಾರಣಕ್ಕೂ ಆಚೆ ಹೋಗ್ಬೇಡಮ್ಮ. ಯಾಕಪ್ಪ? ಭಿಕ್ಷುಕರು ಅಟ್ಯಾಕ್ ಮಾಡಿ ನಿನ್ನ ಅವ್ರ ಸಂಘಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಆವತ್ತೇ ಆ ಭಿಕ್ಷುಕನಿಗೆ 1 ರೂಪಾಯಿ ಕೊಟ್ಟು ಕಳಿಸಿದ್ದಿದ್ರೆ ನಿನ್ನ ನೋಡ್ದಾಗಲೆಲ್ಲ ಸಲಾಮ್ ಹೊಡಿತಿದ್ದ. ಈಗ ನೋಡು, ನೀನು ಸಿಕ್ಕದೆ ಸಾಕು ವಾಂಚದ ಕಾಯ್ತಿದ್ದಾನೆ.
ಭಿಕ್ಷೆ ಹಾಕಿ ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಮ್ಮ ತಾಯಿ ಧರ್ಮ ಹಾಕಿ ಅಣ್ಣಯ್ಯ ಭಿಕ್ಷುಕರೆಲ್ಲ ಮನೆ ಮುಂದೆ ಗೇರಾವ್ ಮಾಡ್ತಿದ್ದಾರೆ ಅಂದ್ಮೇಲೆ ನಿನ್ ಕತೆ ಮುಗೀತ. ಬದ್ದು ಗುದ್ದಾಡಿದ್ರು ಗಂಧದ ಜೊತೆ ಗುದ್ದಾಡ್ಬೇಕಣ. ನಮ್ ಪಾಂಡ್ರಂಗ ಇವ್ರನ್ನೇ ಗಂಧ ಅನ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟ ದಿವಸ ನಮ್ ಜೊತೆ ಗುದ್ದಾಡ್ತಿದ್ರಲ್ಲ, ನಾವ್ ಯಾವಾಗ ತಿರುಗಿ ಬಿದ್ವೋ ಅವ್ರು ಯಾರ ಜೊತೆ ಗುದ್ದಾಡ್ಬೇಕು ಅಂತ ಅವರೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಾರೆ. ಓ ಅಯ್ಯ ಧರ್ಮಾನೇ ಮಮ್ಮಿ ಡ್ಯಾಡಿ 100 ರೂಪಾಯಿ ಬೇಗೋ ಇವನೇ 100 ರೂಪಾಯಿ ಬೇಗೋ ಇವನೇ. ಮಗನೇ, ಭಿಕ್ಷುಕರು ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೋ ಹೇಗಾದ್ರೂ ಮಾಡಿ ಈ ಕೇಸನ್ನ ಸೆಟಲ್ ಮಾಡ್ಕೊಂಡ್ಬಿಡ. ವಿಟ್ಲ ನಾವ್ ಇಲ್ಲೇ ಇದ್ರೆ ತೊಂದ್ರೆ ತಪ್ಪಿದಲ್ಲ, ಬಾ ಎಸ್ಕೇಪ್ ಆಗ್ಬಿಡೋಣ. ಹೆಂಗು ಎಸ್ಕೇಪ್ ಆಗೋದು, ಮನೆ ಮುಂದೆ ಇದಾರಲ್ಲ. ಹಿಂದಿನ ಬಾಗ್ಲಿಂದ ಹೋದ್ರೆ ಆಯ್ತು ಬಿಡ. ನಡೀರಪ್ಪ, ನಾನು ಬರ್ತೀನಿ. ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಮ್ಮ ತಾಯಿ ನಿಲ್ಲಿಸ್ರ ರೇ ಸ್ವಾಮಿ, ಇನ್ನೊಂದು ವಾರ ಆದ್ರೂ ಸರಿನೇ ನಾವಿಲ್ಲೇ ಠಿಕಾಣ ಉಡ್ತೀವಿ ರೇ. ನೀವು ಮನೆ ಬಾಗ್ಲು ತೆಗೆದ್ರಷ್ಟು ಬಿಟ್ರಷ್ಟು ರೀ, ನಿಮ್ಮ ಮನೆ ಟೆರೆಸ್ ಮೇಲೆ ನಾವು ಮನೆ ಕತ್ತೀವಿ ನೋಡಿ. ಬೇಷರತ್ ಕ್ಷಮೆನ ನೀವು ಕೇಳಬೇಕು, ಇಲ್ಲ ಅಂದ್ರೆ ನಾವಿಲ್ಲೇನೆ ನೀವು ಅಲ್ಲೇನೆ. ಬರ್ರಿ ನಿಲ್ಲಿಸ್ರು, ರಾಜಿಗೆ ಬಂದವನಿ. ಯಾಕ್ರಪ್ಪ ನಮ್ಗೆ ಈ ತರ ಗೋಳೈಕೋತಿದ್ರ? ನೀನ್ ಬಂದು ನಮ್ಮ ಅಧ್ಯಕ್ಷರು ತಾವು ಮಾತಾಡ್ಬೇಕು. ಓಕೆ ಓಕೆ, ನಾನೇ ಹಬಿನ ಕರ್ಕೊಂಡ್ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಂತ ಹೇಳಿ. ಈಗ ನಾವು ಭಿಕ್ಷೆ ಬೇಡ್ಕೊಂಡು ಮನ್ಮನೆ ಹುಡುಕೊಂಡ್ ಬರಲ್ವಾ, ಹಂಗೆ ನೀವು ನಮ್ಮ ಅಧ್ಯಕ್ಷರನ್ನ ಹುಡುಕೊಂಡ್ ಬರ್ಬೇಕು. ಓಹೋ, ಭಿಕ್ಷುಕರೆಲ್ಲ ಒಟ್ಟಿಗೆ ಸೇರಿದೀರಾ ಅಂದಮೇಲೆ ಯಾವ್ದೋ ಮಾಡಬಾರ್ದು ಕೆಲ್ಸಕ್ಕೆ ಸ್ಕೆಚ್ ಹಾಕಿದೀರಾ. ಏಯ್ ಪೊಲೀಸಪ್ಪ, ನಾವು ನಿಯತ್ತಿಂದ ಭಿಕ್ಷೆ ಬೇಡಿ ಬದುಕೋ ಜನ, ರೌಡಿಗಳಲ್ಲ. ನೋಡೋ, ಹೆಚ್ಚಿಗೆ ಹೊತ್ತು ನೀವು ಇಲ್ಲಿರೋದು ಬೇಡ, ಜಾಗ ಖಾಲಿ ಮಾಡಿ. ನಮ್ ಸಾಹೇಬ್ರು ಏನಾದ್ರು ನೋಡ್ಬಿಟ್ರೆ ಕಾರ್ಪೊರೇಷನ್ ಗಾಡಿ ತಂದು ತುಂಬ್ಕೊಂಡು ಹೋಗ್ಬಿಡ್ತಾರೆ. ತುಂಬ್ಕೊಂಡು ಹೋಗ್ಬಿಡ್ತಾರೆ, ನಾವೇನ್ ಪುರಿ ಮುಟ್ಟೆ ತುಂಬ್ಕೊಂಡು ಹೋಗ್ಬಿಡಕ್ಕೆ ರೀ. ನೀವು ಹೋಗು ಅಂದ ತಕ್ಷಣ ನಾವೆಲ್ಲಿಗ್ರಿ ಹೋಗೋದು? ನಿಮ್ಗೋಸ್ಕರ ಸರ್ಕಾರದವರು ಕಾಲೋನಿ ಕಟ್ಸ್ಕೊಟ್ಟಿದಾರಲ್ಲ, ಅಲ್ಲೋಗಿ ಸಾಯ್ರಿ. ಕಾಲನಲ್ಲಿ ಇದ್ಬಿಟ್ರೆ ನಾವು ಮೊಟ್ಟೆ ತಿನ್ಬೇಕಲ್ಲ. ಎಲ್ಲ ಅನುಕೂಲನೂ ಅಲ್ಲಿ ಮಾಡ್ಕೊಟ್ಟಿದಾರಲ್ಲ. ಅಲ್ಲಿ ಊಟ ತಿನ್ಬಿಟ್ರೆ ವಾಂತಿ ಬೇದಿ ಬಂದು ಅಡ್ಮಿಟ್ ಆಗ್ಬೇಕಾಗುತ್ತ. ಅದಕ್ಕೆ ಪಾಂಡುರಂಗ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇದ್ದೀರಾ? ಸುಮ್ಕೆರೆ ರೀ, ವಿಷಯ ಗೊತ್ತಿಲ್ಲದೆ ಏನು ಮಾತಾಡ್ಬೇಡಿ. ಅಲ್ರಿ, ನಾನು ಅವ್ರ ಮನೆ ಹತ್ರ ಭಿಕ್ಷೆ ಬೇಡಕ್ ಹೋದೆ, ಅವ್ರು ಭಿಕ್ಷೆ ಕೊಡ್ಬೇಕು ತಾನೆ. ಅದು ಬಿಟ್ಬಿಟ್ಟು ನನಗೆ ಹುಚ್ಚನಾಯಿ ಹೊಡೆದಿದ ಗೊತ್ತಾ? ಓ ಪೊಲೀಸಪ್ಪ, ಆ ಪಾಂಡುರಂಗ ನಮ್ಮ ಮೆಂಬರ್ಗೆ ಅವಮಾನ ಮಾಡವನೆ. ಇವತ್ತು ಬಂದು ನಮ್ಮ ಹತ್ರ ಕ್ಷಮೆ ಯಾಚನೆ ಕೇಳದೆ ಇದ್ರೆ ತಟ್ಟೆ ತಾಂಡ್ ತಟ್ಟುಬಿಟ್ಟು ಮೂಟೆ ಕಟ್ಟುಬಿಡ್ತೀವಿ ಅವನಿಗೆ. ಓ ಪಾಂಡುರಂಗ ಸರ್, ಬನ್ನಿ ಇಲ್ಲಿ. ಹೋಗಿ ಹೋಗಿ ಭಿಕ್ಷುಕರನ್ನ ಎದುರಾಕೊಂಡಿದ್ದೀರಲ್ಲ, ನೀವು ಕ್ಷಮೆ ಕೇಳಲಿಲ್ಲ ಅಂದ್ರೆ ತಟ್ಟೆಲೆ ತಟ್ಟಿ ನಿಮ್ಮನ್ನ ಮೂಟೆ ಕಟ್ಬಿಡ್ತಾರಂತೆ. ಅಭಿ, ನೈಸ್ ಆಗಿ ಟಾಕ್ ಮಾಡಿ. ಓಕೆ, ಅದು ಭಿಕ್ಷುಕ ಸಮುದಾಯದ ಬಂಧುಗಳೇ, ಅದು ಸುಮ್ಮನೆ ನಮ್ಮಲ್ಲಿ ಒಳ ಜಗಳ ಯಾತಕ್ಕೆ ಅಂತ, ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಯಾಕೆ ಬರಬಾರ್ದು ಅಂತ. ಏಯ್, ತೀರ್ಮಾನ ಕೊಡೋದು ನೀನ್ ಯಾವ ಊರ್ ದಾಸ ಏನಯ್ಯ? ಅದಕ್ಕೆ ಅಂತ ನಮ್ಮ ಸಂಘ ಐತೆ, ಸಂಘದ ಅಧ್ಯಕ್ಷ ಅಂತ ಗೂಟ ಹೊಡ್ಕೊಂಡು ನಾನು ಕುಂತಿರೋದು ಯಾಕೆ? ಓಹೋ, ಸಣ್ಣ ಪುಟ್ಟ ತೀರ್ಮಾನಕ್ಕೆಲ್ಲ ನಾವು ಒಪ್ಪಲ್ಲ. ಇದಕ್ಕೆಲ್ಲ ಕಮಿಟಿ ಮೀಟಿಂಗ್ ಕರಿಬೇಕು, ಕಮಿಟಿ ಮೀಟಿಂಗ್ ನಲ್ಲಿ ತೀರ್ಮಾನ ಆಗಬೇಕು. ಓಕೆ ಓಕೆ, ಅದಕ್ಕಿಂತ ಕಮಿಟಿ ಮೀಟಿಂಗ್ ಮಾಡಿ. ಕಮಿಟಿ ತೀರ್ಮಾನ ಮಾಡಕ್ಕೆ ಮೆಂಬರ್ಗಳು ಬೇಕಲ್ಲ. ನಮ್ಮ ಕಮಿಟಿ ಮೆಂಬರ್ ಎಲ್ಲ ಯಾವ್ಯಾವ ಏರಿಯಾದಲ್ಲಿ ಯಾವ ತಿಪ್ಪೆ ಆಯ್ತಾವ್ರೋ ಯಾರು ಗೊತ್ತು? ಫೋನ್ ಮಾಡಿ ಕರ್ಸ್ಬಿಡತ್ತಾನೆ. ಒಬ್ಬೊಬ್ಬ ಮೆಂಬರು ಒಂದೊಂದು ಮೂಲೆಯಲ್ಲಿ ಇರ್ತಾನೆ. ಎಲ್ಲರೂ ಒಟ್ಟಾಗಿ ಆಟೋದಲ್ಲಿ ಬರಬೇಕು. ಅದಕ್ಕೆ ಯಾವೊಂದು ದುಡ್ಡು ಕೊಡ್ತಾನೆ? ಒಬ್ಬೊಬ್ಬನಿಗೂ 100 ರೂಪಾಯಿ ಆಯ್ತದೆ. ಓಕೆ ಓಕೆ, ಮನಿ ಎಷ್ಟು ಕೊಡ್ಬೇಕು? 7 ಜನ ಮೆಂಬರ್ ಬರಬೇಕು. 700 ರೂಪಾಯಿ ಕೊಡಿ ಇಲ್ಲಿ. ಅಭಿ ಕೊಡ್ರಿ. ಏಯ್, ನಾನು ಕಂಡ್ರಲ್ಲ ಅಧ್ಯಕ್ಷ ಮಾತಾಡ್ತಾ ಇರೋದು. ಅದೇ ಆ ಪಾಂಡ್ರಂಗ ಒಂದು ದಮ್ಡಿನೂ ಕೊಡದೆ ಗಲಾಟೆ ಮಾಡ್ತಾ ಇದ್ನಲ್ಲೋ, ಇವತ್ತು ರಕ್ಷಣೆಗೆ ಅಂತ ಅವ್ನು ಹೆಂಡ್ರೂ ಕರ್ಕೊಂಡು ಬಂದವನೇ. ಏಯ್, ಎಲ್ಲ ಬೇನ್ ಬಂದ್ಬಿಟ್ರಲ್ಲ, ಕಮಿಟಿ ಮೀಟಿಂಗ್ ಐತೆ. ಏಯ್, ಡಿ ಎಲ್ಲ ಕೊಡ್ತೀನಿ, ಆಟೋ ಹತ್ಕೊಂಡು ಬಂದ್ರ. ಕೂತ್ಕೊಳ್ರ. ಓ ಮೈ ಗಾಡ್, ಇಷ್ಟು ಜನ ಒಂದೇ ಆಟೋಲ್ ಬಂದ್ರಾ? ಪಾಂಡುರಂಗನಿಗೆ 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 ಮುಗಿರ ಕಮಿಟಿ ಮೀಟಿಂಗ್ ಅಂದ್ರೆ ಸಾಕು, ಧಿಕ್ಕಾರ ಧಿಕ್ಕಾರ. ಏಯ್, ಪಾಂಡುರಂಗ ಈಗ ಕ್ಷಮೆ ಕೇಳಕ್ ಬಂದವನೇ. ನೋ 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 ನೋ, ಅದು ಕ್ಷಮೆ ಅಂತಲ್ಲ. ಈ ಕ್ಷಮೆ ಕೇಳಿಲ್ಲ ಅಂದ್ರೆ ಬೇಜಾನ್ ಗಲಾಟೆ ಆಯ್ತದೆ.
ಬೇಗ ಸೆಟ್ಲ್ ಮಾಡ್ಕೊಂಬಿಡಿ. ಭಿಕ್ಷುಕರ ಕಾಟ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಸಾಹೇಬ್ರು ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ಈ ಸಮಸ್ಯೆನ ಇವತ್ತೇ ಬಗೆಹರಿಸ್ಕೊಂಡ್ರೆ ಸರಿ. ಇಲ್ಲ ನಾಳೆ ನಮ್ಮವರೆಲ್ಲ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ನಮ್ಮ ಸಂಘ ಜವಾಬ್ದಾರರಲ್ಲ. ನಾಳೆ ನೀವೆಲ್ಲ ಹೋಯ್ತಾ ಇರ್ತೀರ ಇಂಪಾರ್ಟೆಂಟ್ ಕೆಲಸ ಅಂತ, ನಮ್ಮವ್ರು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ ಅಂತ. ಆಗ ಅವಮಾನ ಆಗೋದು ಯಾರಿಗೆ? ನಿಮ್ಗ ನಮ್ಗ? ಮಾನವಾಗ ಆವತ್ತೇ ₹1 ಭಿಕ್ಷೆ ಹಾಕ್ಬಿಟ್ಟಿದ್ರೆ ನಿನಗೆ ಈ ಪರಿಸ್ಥಿತಿ ಗೊತ್ತಾಯ್ತಾ? ಓಕೆ ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಭಿಕ್ಷೆ ಹಾಕ್ತಾರೆ. ಎಷ್ಟು 100 200? ಏನ್ ಮೇಡಮ್, ಜುಜ್ಬಿ ₹200ಗೋಸ್ಕರ ಭಿಕ್ಷುಕರಾದ ನಾವು ಈ ರೀತಿ ಎಲ್ಲ ಗಲಾಟೆ ಮಾಡ್ಬೇಕಾ? ಒಬ್ಬೊಬ್ರು ಜೇಬ್ನಲ್ಲೂ ಮಿನಿಮಮ್ ₹1000 ಇದೆ ಗೊತ್ತಾ? ಏಯ್ ತೋರ್ಸ. ಗಾಳಿ ಗಾರೋಯ್ತದೆ, ಒಳಗಿಟ್ಕೊಳ್ರು, ಸಾಕು ತೋರಿಸಿದ್ವು. ಭಿಕ್ಷುಕರಿಗೆ ಅವಮಾನ ಮಾಡಿದಿರ, ತಪ್ಪಾಯ್ತು ಅಂತ ಕೇಳ್ಕೊಂಡು ನಮ್ಮ ಸಂಘಕ್ಕೆ ದೇಣಿಗೆ ಕೊಡಬೇಕು. ಅಯ್ಯೋ ಹಾಳಾಗೋಗ್ಲಿ, ಕ್ಷಮೆ ಕೇಳ್ಬಿಡಿ ಸರ್. ಕೇಳ್ಬಿಡಿ ಅಭಿ, ಇಲ್ಲ ಅಂದ್ರೆ ಮನೆ ಮುಂದೆ ಬಂದು ಮತ್ತೆ ಗಲಾಟೆ ಮಾಡ್ತಾರೆ. ಆಯ್ತು, ನಮ್ಮ ಕಡೆಯಿಂದ ತಪ್ಪಾಯ್ತ್ರಪ್ಪ. ಈಗ ದೇಣಿಗೆ ಅದೆಷ್ಟು ಕೊಡಬೇಕು ಅಂತ ಹೇಳ್ಬಿಡಿ. ನಮ್ಮ ಸಂಘದ ಮೆಂಬರ್ಗೆ ₹1 ಕೊಡದೆ ಅವಮಾನ ಮಾಡಿರೋದ್ರಿಂದ ₹1,00,000 ಕೊಡ್ಬೇಕು.